ರೈತರು ಭಾಳ ಕುತೂಹಲದಿಂದ ಕಾಯ್ತಾ ಇರೋದಕ್ಕೆ ನಾವು ಇವತ್ತು ಒಂದು ಎರಡು ಮಾತಿನ ಮುಂದೆ ಹೇಳಬೇಕಾಗುತ್ತೆ. ಇವತ್ತು ಇಲ್ಲಿ ನಡೆದಂಥ ಪೂರ್ವಭಾವಿ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾ ದಳದ ಎಲ್ಲ ಮುಖಂಡರು ಕಾರ್ಯಕರ್ತರುಗಳೆಲ್ಲ ನಾವೆಲ್ಲ ಸೇರಿ ಇವತ್ತೊಂದು ತೀರ್ಮಾನ ಮಾಡಿದ್ದೇವೆ. ಇದೇ ತಿಂಗಳು 11ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆವರೆಗೂ ಮೆರವಣಿಗೆ ಮೂಲಕ ಅವರಿಗೆ ಮಾಲಾರ್ಪಣೆ ಮಾಡಿ ನಂತರ ತಾಲೂಕು ಆಫೀಸ್ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ಎಲ್ಲರ ಒಕ್ಕೊರಲಿನಿಂದ ತೀರ್ಮಾನ ಆಗಿದೆ. ನಮ್ಮ ಧರಣಿಯ ಉದ್ದೇಶ ಈಗಾಗಲೇ ನಾವು ನಿಮಗೂ ಕೂಡ ತಿಳಿಸಿದ್ವಿ, ಮತ್ತೊಂದು ಸರಿ ಹೇಳ್ತೇವೆ. ಸರ್ವೆ ನಂಬರ್ 36ರಲ್ಲಿ 300 ಎಕರೆ ಏನು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಗುರುತು ಮಾಡಿದ್ದಾರೆ ಬೆಂಗಳೂರಿನ ಕಸ ಹಾಕಕ್ಕೆ, ಅದನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ಬಿಡೋದಿಲ್ಲ, ಇದು ಹಾಕಬಾರ್ದು ಅನ್ನೋದು ಒಂದು. ಎರಡನೇದು, ಸರ್ವೆ ನಂಬರ್ 3 ಮತ್ತು 71ರಲ್ಲಿ 25 ಎಕರೆ APMCಗೆ ನಿಗದಿಯಾಗಿರ್ತಕ್ಕಂಥ ಮತ್ತು ಸ್ಥಳ ಅದಕ್ಕೆ ಮೀಸಲಿರ್ತಕ್ಕಂಥ ಜಾಗದಲ್ಲಿ ಅಕ್ರಮವಾಗಿ ರಾಜಾರೋಷವಾಗಿ ಗಣಿಗಾರಿಕೆಯನ್ನು ಮಾಡ್ತಿರ್ತಕ್ಕಂಥದ್ದನ್ನು ವಿರೋಧಿಸಿ, ಅದರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸಮುದಾಯ ಭವನ ಮತ್ತು ಇನ್ನುಳಿದ ಚಟುವಟಿಕೆಗಳನ್ನು ಮಾಡಲಿಕ್ಕೆ 5 ಎಕರೆಯನ್ನು ಮೀಸಲಿರಿಸಿ ಅದಕ್ಕೆ ಕಂದಾಯ ದಾಖಲೆಗಳೆಲ್ಲವೂ ಆಗಿದ್ದರೂ ಸಹ ಇವತ್ತು ಅದನ್ನು ವಜಾ ಮಾಡಿದ್ದಾರೆ. ಯಾಕೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟಂಥ ಪಿತಾಮಹನ ಹೆಸರಲ್ಲಿ ನಿಗದಿ ರಿಸರ್ವ್ ಆಗಿರ್ತಕ್ಕಂಥ ಜಾಗವನ್ನು ಯಾಕೆ ನೀವು ತೆಗೆದ್ರಿ? ಅದೊಂದು 3. 4ನೇದು, ನಗರಸಭೆಯಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರ, ಅದರಲ್ಲಿ ಒಂದನೇದಾಗಿ ನಗರೋತ್ಥಾನದಲ್ಲಿ ಸುಮಾರು 5 ಕೋಟಿ ರೂಪಾಯಿ ಹಣವನ್ನು ಲೈಟ್ಗಳಿಗೆ ಅಂಥೇಳಿ ಅವರು ಖರ್ಚು ಮಾಡ್ತಕ್ಕಂಥದ್ದು ಏನಿದೆ ಅದೆಲ್ಲವೂ ಕೂಡ 100ಕ್ಕೂ 100 ಅವ್ಯವಹಾರ ಆಗಿದೆ, ಹಗರಣ ಆಗಿದೆ. ಅದು ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಹಣವನ್ನು ಡ್ರಾ ಮಾಡಿಬಿಟ್ಟಿದ್ದಾರೆ, ಇಲ್ಲೂ ಕೆಲಸ ಮಾಡಿಲ್ಲ ಅನ್ನೋದು ಸಾರ್ವಜನಿಕರ ದೂರಿನನ್ವೇ ನಾವು ಅದನ್ನು ಕೂಡ ತಗೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಬಳಗೆರೆ ಪಕ್ಕದಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಅಲ್ಲಿ ಮಾಡಬೇಕಂತೇಳಿ ಏನು ಪ್ರಯತ್ನ ನಡೀತಾ ಇದೆ ಅದನ್ನು ಕೂಡ ಮಾಡಬಾರ್ದು ಅಂತೇಳಿ ನಾವು ಅಲ್ಲಿ ನಾವು ಧರಣಿ ಮಾಡಬೇಕು. ಅದರ ಜೊತೆಗೆ ಇನ್ನುಳಿದಂಥ ಏನೇನು ಸಮಸ್ಯೆಗಳಿದೆ ಅವೆಲ್ಲವೂ ತೆಗೆದುಕೊಂಡು 11ನೇ ತಾರೀಕು ಬುಧವಾರ ಬೆಳಗ್ಗೆ ನಾವು ಈ ಧರಣಿ ಕಾರ್ಯಕ್ರಮನ ಎರಡೂ ಪಕ್ಷದವರು ಕೂಡ ನಾವು ಮಾಡ್ತಾ ಇದ್ದೀವಿ ಅನ್ನೋಂಥ ವಿಷಯನ ಮಾಧ್ಯಮದ ಸ್ನೇಹಿತರ ಮೂಲಕ ನಾವೆಲ್ಲ ಇಡೀ ನಮ್ಮ ತಾಲೂಕಿನ ಜನರಿಗೆ ನಾವು ತಿಳಿಸ್ತಾ ಇದ್ದೀವಿ. ಇದೊಂದು ರೀತಿ ನಿಮಗೆ ಆಹ್ವಾನ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿ, ಜಾತ್ಯತೀತ ಜನತಾ ದಳ ಅಷ್ಟೇ ಅಲ್ಲ, ಸಂಘ ಸಂಸ್ಥೆಗಳಿರ್ಬೋದು, ಇನ್ನುಳಿದ ಯಾವುದೇ ರಾಜಕೀಯ ಪಕ್ಷದ ಮುಖಂಡರು ಕಾರ್ಯಕರ್ತರು ದಯಮಾಡಿ ಬಂದು ತಾಲೂಕಿನ ಪರವಾಗಿ ಏನೇನು ನಾವು ಅವ್ರ ಪರವಾಗಿ ನಿಲ್ಲಬೇಕು ಆ ಕಾರ್ಯಕ್ರಮಗಳನ್ನು ನಾವು ಎತ್ಕೊಂಡಿದ್ದೀವಿ. ದಯಮಾಡಿ ಸಹಕರಿಸಿ ಧರಣಿಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಅಂತೇಳಿ ಬುಧವಾರ ಬೆಳಗ್ಗೆ 10 ಗಂಟೆಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲಿ ಎಲ್ಲರೂ ಸೇರಿ ಆನಂತರ ಮೆರವಣಿಗೆ ಮೂಲಕ ಧರಣಿ ಬಂದು ಆಹ್ವಾನ ಮಾಡ್ತೀವಿ. ಈ ಎರಡು ಪಕ್ಷಗಳು ಏನು ಇವಾಗ ಬಂದು ನಾವು ಹೋರಾಟವನ್ನು ಬಂದು ಹಮ್ಮಿಕೊಂಡಿದ್ದೀವೋ ಇದು ಪಕ್ಷದ ಬಂದು ಬಲವಣಿಗೆಗೋಸ್ಕರ ಇಲ್ಲ, ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನು ಬಂದು ಇವಾಗ ನಾವು ಕೇಳಬೇಕಾಗತ್ತೆ. ಭ್ರಷ್ಟಾಚಾರ ಇವಾಗ ನಡೀತಾ ಇದೆ, KGF ಕ್ಷೇತ್ರದಲ್ಲಿ ಹಗರಣಗಳು ಬಂದು ನಡೀತಾ ಇದೆ. ಅದರ ಬಗ್ಗೆ ನಮ್ಮ ಸುದೀರ್ಘವಾಗಿ ಸಂಪಂಗಿನವರು ಬಂದು ಇವಾಗ ತಿಳಿಸಿದ್ದಾರೆ. ಅದ್ರ ಬಗ್ಗೆ ನಾವು ಒಂದು ಎರಡು ಪಕ್ಷಗಳು ಬಂದು ಮಾತ್ರ ಅಲ್ಲ, ಇಡೀ KGF ಅಲ್ಲಿ ಇರ್ತಕ್ಕಂಥ ಸಂಘ ಸಂಸ್ಥೆಗಳು ಮತ್ತು ನಮ್ಮ KGF ಕ್ಷೇತ್ರದ ಮೇಲೆ ಇರ್ತಕ್ಕಂಥ ಒಂದು ಆಸಕ್ತಿ ಮೇಲೆ ಇರ್ತಕ್ಕಂಥ ಎಲ್ರಿಗೂ ಬಂದು ಆಹ್ವಾನ ಮಾಡಿ ಇದೊಂದು ಸಾರ್ವಜನಿಕರ ಹೋರಾಟವಾಗಿರುತ್ತದೆ. ಎರಡು ಪಕ್ಷಗಳು ಸೇರಿ ಜನರನ್ನೆಲ್ಲ ಬಂದು ಆಹ್ವಾನ ಮಾಡ್ತಾ ಇದ್ದೀವಿ. ದೊಡ್ಡದೊಂದು ಕಾರ್ಯಕ್ರಮ. ಇನ್ನು ಮುಂದೆ ಕೂಡ ಬಂದು ಇದನ್ನು ಬಂದು ಬದಲಾಯಿಸಿಕೊಂಡು ಇದು ಹೋಗ್ತಾ ಅಂತ ಹೇಳಿದರೆ ಇದು ನಮ್ಮ KGF ಕ್ಷೇತ್ರದ MLA ಆಗಲಿ ಅಥವಾ ಆಡಳಿತವಾಗಲಿ, ಜಿಲ್ಲಾ ಆಡಳಿತವಾಗಲಿ ಇದೆಲ್ಲ ಬಂದು ಬದಲಾಯಿಸಬೇಕಂತ ಬಂದು ನಮಗೆ ಬಂದು ಆಶ್ವಾಸನೆ ಬಂದು ಆ ಹೋರಾಟ ದಿನದಂದು ಕೊಡಬೇಕು. ಅದೇ ಇಲ್ಲ ಅಂತ ಹೇಳಿದರೆ ಮುಂದಕ್ಕೆ ಬಂದು ನಮ್ಮ ಹೋರಾಟಗಳನ್ನ ಬಂದು ನಾವು ಚರ್ಚೆ ಮಾಡಿ ಮುಂದಕ್ಕೆ ನಾವು ನಡೆಸ್ತೇವೆ ಅಂತೇಳಿ ಈ ಮಾತನ್ನು ಬಂದು ನಮ್ಮ JDS ಮತ್ತು BJP ಪಕ್ಷದ ವತಿಯಿಂದ ನಾವು ತಿಳಿಸಲಿಕ್ಕೆ ಬಯಸ್ತಾರೆ. KGF இரண்டு பட்சம் பார்ட்டியை வந்துட்டு KGFல நடக்கக்கூடிய மிகப்பெரிய ஒரு அநியாயம். மைனிங் நிலத்தை வந்து லூட்டி பண்ணியிருக்கிறாங்க. மைனிங் ஏரியாவில் இருக்கக்கூடிய இந்த நிலத்தை வந்துட்டு இன்றைக்கி கிரனைட் கல்லுங்க மூலியமாக வந்துட்டு ಯಾವ ಹಳ್ಳಿ ಸರ್ ಅದು ಬಲಗಿರಿ என்ற கிராமத்தில் அன்ஆத்தரைஸ்டாக வந்துட்டு crores ஆஃப் ருபீஸ் கிரனைட் வந்து ஒர்த்து வந்து லூட்டி பண்ணியிருக்கிறாங்க. அது மட்டும் இல்லை, நீங்கள் நகரசபையில் கூட வந்து பல லூட்டிங் நடந்துருக்குது. அது கேட்கறதுக்கு இல்லை, பேப்பறதுக்கு இல்லை. எல்லா டிபார்ட்மெண்ட்லையும், ரெவன்யூ டிபார்ட்மெண்ட் ஆகட்டும், போலீஸ் டிபார்ட்மெண்ட் ஆகட்டும், எந்த டிபார்ட்மெண்ட்லையும் வந்து கிளீன் அட்மினிஸ்ட்ரேஷன் இல்லை, கரப்ட் அட்மினிஸ்ட்ரேஷன் தான் இருக்குது. இதுக்கு எல்லாத்துக்குமே வந்து முக்கியமான காரணம் வந்து சரியான வந்து ஆட்சி, இங்கே நல்ல
காங்கிரஸ் ஆட்சி வந்துட்டு பிரஷ்டாச்சாரத ஆட்சின்னு சொல்லி நம்ம முதல்லேருந்து சொல்லி வந்துருக்கிறோம். அதுக்கு வந்து உதாரணமாக வந்து இங்கே கேஜிஎஃப்ல நடக்குது. இதை நாங்கள் தட்டி கேட்கக்கூடிய வகையில் ரெண்டு கட்சியும் வந்து ஒன்றா இணைந்து போராட்டத்தை வந்து 11ஆம் தேதி மிகப்பெரிய ஒரு போராட்டம் வந்து தாலுகா ஆஃபீஸ் முன்பாக வந்து நம்ம நடத்துகிறோம்னு சொல்லிட்டு இந்த மூலியமாக நம்ம ப்ரெஸ் மூலியமாக நம்ம தெரிவிக்கிறோம். சார், இது It is particularly against the MLA, generally against the Congress.